ಪಂದ್ಯ ಎಸೆದಾಳಿ ವಿಭಾಗದಲ್ಲಿ ಕೊಲ್ಲಾಪುರದ ದಾಳಿಗಾರ ಬಲಾಢ್ಯ ತಂಡಗಳ ನಡುವಿನ ರೋಚಕ ಪಂದ್ಯ ಆಗಬಹುದು. ಒಂದ್ ಕಡೆ ಸೋರ್ಗಾಂವ್ ಆದ್ರೆ ಇನ್ನೊಂದ್ ಕಡೆ ಕೊಲ್ಲಾಪುರ. ಮಹಾರಾಷ್ಟ್ರ ವರ್ಸಸ್ ಕರ್ನಾಟಕ. ಮೊದಲ ದಾಳಿಯಲ್ಲಿ ಸೂರಜ್ ಅಲಿಯಾಸ್ ಬಬ್ಲಾ. ಮುಂದಿನ ಮ್ಯಾಚ್ ಕರೆ ಕೊಟ್ಟು ಎಲ್ಲಿದ್ರಿ ನೀವು? ಜರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ಳುವಂತ ದಾಳಿಗಾರ ಬಬ್ಲಾ. ಮೊದಲ ದಾಳಿಯಲ್ಲಿ ಕಿಕ್ಕಿಯ ಪ್ರಯತ್ನ ಸೆಲ್ಫ್ ಔಟ್ ಆಗಿ ಇಲ್ಲಿ ಡಿಫೆಂಡರ್ ಔಟ್ ಆಫ್ ಬೌಂಡ್ ಆಗ್ತಾ ಇರುವಂತದ್ದು. ಆಚೆ ಕಡೆ ಕೋರ್ಟ್ ಖಾಲಿ ಐತೆ, ನೀವು ಬೇಗನೆ ಬರ್ಬೇಕಲ್ಲೇ. ಮನೋಜ್ ಕುಮಾರ್ ಪಾಂಡೆ ಹಾಗೂ ತುಳಸಿಗೇರಿ ತಂಡದ ಆಟಗಾರ. ಬೋನಸ್ ಪ್ಲಸ್ ಪಾಯಿಂಟ್ ಒಂದಿಗೆ ತಂಡಕ್ಕೆ ಆಸರೆ ಆಗ್ತಾ ಇರುವಂತದಲ್ಲಿ ಸೂರಜ್. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಕೊಲ್ಲಾಪುರದ ಸಪಾಟಿಯ ದಾಳಿಗಾರ. ಕಾದು ನೋಡುವ ನಿರೀಕ್ಷೆಯಲ್ಲಿ ಎಸ್ ಅಂಕ ಸಿಕ್ಕಿದೆ. ಸೋಮವಾರ ಔಟ್ ಆಗಿ ಹೊರಗಡೆ ಹೋಗ್ಬೇಕಾಗುತ್ತಾ ಇಲ್ಲಿ. ಎರಡು ಎಸ್ ಟಚ್ ಪಾಯಿಂಟ್ ಒಂದಿಗೆ ಖಾತೆಯನ್ನ ಕೂಡ ಕೊಲ್ಲಾಪುರ ತಂಡ ಆರಂಭಿಸಿದೆ. ಈ ಕಡೆ ದಾಳಿ ಭಾಗದಲ್ಲಿ ಕಟ್ಟಪ್ಪ ಪವನ ಪುತ್ರ ತುಳಸಿಗೇರಿ ವಿರುದ್ಧ ಎಸ್ ಅಂಕ ಸಿಕ್ಕಿದೆ. ಮತದ ಬಬ್ಲಾ ಅವ್ರಿಗೆ 3-1 ಮಧ್ಯ ಪಂದ್ಯ ಮೈದಾನದಲ್ಲಿ. ಕಳೆದ ದಾಳಿಯಲ್ಲಿ 1 ಅಂಕದ ಸಂಪಾದನೆಯೊಂದಿಗೆ ಆಸರೆಯಾದ ದಾಳಿಗರ ಮತ್ತೊಮ್ಮೆ ದಾಳಿ ಭಾಗದಲ್ಲಿ. ಇದು ಕೋಟೆ, ಬಾಗಲಕೋಟೆ ಸುಕ್ಷೇತ್ರ ಸುಂಡ ಗ್ರಾಮದಲ್ಲಿ 70,000 ಆಕರ್ಷಕ ಟ್ರೋಫಿಯೊಂದಿಗೆ ಈ ಒಂದು ಕಬಡ್ಡಿ ಪಂದ್ಯಾವಳಿ. ಪವನ ಪುತ್ರ ತುಳಸಿಗೇರಿ ತಂಡದ ಆಟಗಾರ ಬರೀ ಆಕಾಶ ಯಾಕೆ ಲೇಟ್ ಮಾಡತ್ತೀರ? ಮನೋಜ್ ಕುಮಾರ್ ಪಾಂಡೆ ಸೊನ್ನ ತಂಡದ ಆಟಗಾರ ಕೂಡ ಮೈದಾನಕ್ಕೆ ಬರಬೇಕು. ಪವನ ಪುತ್ರ ತುಳಸಿಗೇರಿ, ಮನೋಜ್ ಕುಮಾರ್ ಪಾಂಡೆ ಸೊನ್ನ ಎ ತಂಡದ ಆಟಗಾರರು. ಮತ್ತು ಬಬ್ಲು ಬಾಬ್ಲಾ ಶರಬೇಗದ ದಾಳಿಗಾರ. ಬೋನಸ್ ಪ್ಲಸ್ 1 ಪಾಯಿಂಟ್ ಒಂದಿಗೆ ಮತ್ತೊಮ್ಮೆ ಸಪಾಟಿ ಆಗ್ತಾ ಇರುವಂತದಲ್ಲಿ ಬಾಬ್ಲಾ ಅವರು. ಸೋರ್ಗಾವಿ ತಂಡದಲ್ಲಿ 2 ರಾಷ್ಟ್ರೀಯ ಆಟಗಾರಿದ್ದಾರೆ. ನಮ್ಮ ಜಿಲ್ಲೆಯ ನಮ್ಮ ಸ್ಥಳೀಯ ಬೀಳಿಗೆ ತಾಲೂಕಿನ ತೆಗಿ ಗ್ರಾಮದ ಆಟಗಾರ 4 ನಂಬರ್ ಜೆರ್ಸಿಯಲ್ಲಿ ಸೋಮು ಜೂನಿಯರ್ ವಿಭಾಗದಲ್ಲಿ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಅದೇ ರೀತಿ ಮುಧೋಳ ತಾಲೂಕಿನ ಸೋರ್ಗಾವಿ ಗ್ರಾಮದಲ್ಲಿ ಸೂರಜ್ ಅವರು 7 ನಂಬರ್ ಜೆರ್ಸಿಯಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರರು. ಮತ್ತೊಮ್ಮೆ ದಾಳಿ ಭಾಗದಲ್ಲಿ ರಾಷ್ಟ್ರೀಯ ತಾರೆ ಬಾಬ್ಲಾ. ಜರ್ಸಿ ನಂಬರ್ 7ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ದಾಳಿಗಾರ. ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ ತಟಿಗೆ ಆಸರೆ ಆಗ್ತಾ ಇರುವಂತದಲ್ಲಿ 6-7 ಮಧ್ಯ ಪಂದ್ಯ ಮೈದಾನದಲ್ಲಿ ಇನ್ ಫೇರ್ ಆಫ್ ಮಾರುತೇಶ್ವರ ಸೋರ್ಗಾಂವ್. ಅದೇ ರೀತಿ ಅಂಕಣ 1ರಲ್ಲಿ ಮುಂದಿನ ಪಂದ್ಯಕ್ಕಾಗಿ ಗುರುಲಿಂಗೇಶ್ವರ ಅರಕೆರೆ ವಿರುದ್ಧ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಸೊನ್ನ ನಾವು ಕೂಡ ಸಿದ್ಧತೆಯಲ್ಲಿರಬೇಕು ಡಿ ಟೀಮ್. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿ ಮಹೋದರಾಗಿರ್ತಕ್ಕಂತಹ ಗುಂಡಪ್ಪ ಸುನಗದವರ ಪರವಾಗಿ ಅವರ ಸುಪುತ್ರರಾಗಿರ್ತಕ್ಕಂತಹ ಶೇಖರ್ ಸುನಗದವರು ಆಗಮಿಸಬೇಕಾಗಿ ವಿನಂತಿ. ಶೇಖರ್ ಸುನಗದವರು. ಬಲಾಢ್ಯ ತಂಡಗಳ ನಡುವಿನ ರೋಚಕ ಹಡಾಡಿ ಪಂದ್ಯ ಆಗುತ್ತೆ. ಇದು ಈಗಾಗಲೇ 4 ಅಂಕದ ಮುನ್ನಡೆಯಲ್ಲಿ ಸೋರ್ಗಾಂವ್ ತಂಡ ಇದೆ. ಮತ್ತೊಮ್ಮೆ 0-1 ಜರ್ಸಿ ನಂಬರ್ ತೊಟ್ಟಿರ್ತಕ್ಕಂಥ ದಾಳಿಗಾರ. ಕಾದು ನೋಡುವ ನಿರೀಕ್ಷೆಯಲ್ಲಿ ಹಲೋ, ಈ ತುಳಸಿಗೇರಿ ತಂಡ ಬಂದ ಸ್ವಾಣದವ್ರು ಎಲ್ಲಿದ್ರಿ ನೀವು? ಹಾಗಾದ್ರೆ ನಿಮ್ಗೆ ಮೊದಲು ಬರ್ರಿ ಅಂತ ಹೇಳಿ, ಇಲ್ಲಂದ್ರೆ ಎಲ್ಲತ್ರ ಹೇಳ್ರಿ. ದಾಳಿ ಭಾಗದಲ್ಲಿ ರಾಷ್ಟ್ರೀಯ ತಾರೆ ಸೋಮ ಆದ್ರೆ ಡಿಫೆನ್ಸ್ ಅನ್ನ ಚೆಕ್ ಮಾಡಿ ವಾಪಸ್ ಆಗ್ತಾ ಇದೆ. ಡೂವಾಡಾಗೆ ಮಣಿದು ಹೋಗ್ತಾರೆ ಇಲ್ಲಿ ಕೊಲ್ಲಾಪುರದ ಆಟಗಾರ. ಬಾಡು ಬಿಲ್ಲವೇ ಮಣಿ ಮುಟ್ಟಿಕೊಂಡು ಬಾಯಿಲ ಸಿಕ್ಕಿಕೊಂಡು ಹೋಗು ಕರವಾರ ಮರ. ಎಸ್ ಅದ್ಭುತವಾದ ಜಂಪರ್ ಆದ್ಮೇಲೆ ಒಂದ್ಸರಿ ಲೈನ್ ಅಪ್ಪರ ಸಚಿನ
ಚೇರ್ ಹಾಕಿಸ್ಕೊರಿ. ಮತ್ತೊಮ್ಮೆ ಕೊಲ್ಲಾಪುರದ ದಾಳಿಗಾರ ದಾಳಿ ಸಂಘಟನೆ ಭಾಗದಲ್ಲಿ ಅದೇ ರೀತಿ ಪಂದ್ಯಾವಳಿಯನ್ನ ತಮ್ಮ ಪತ್ರಿಕೆಗಳಲ್ಲಿ ಸುವ್ಯವಸ್ಥಿತವಾಗಿ ಮಾಹಿತಿಯನ್ನು ಮಿಸ್ಟೇಕ್ ಮಾಡ್ತಾ ಇರುವಂತದ್ದು ಒದಗಿಸಲಿಕ್ಕೆ ಪತ್ರಕರ್ತ ಬಂಧುಗಳಾಗಿರ್ತಕ್ಕಂಥ ಶ್ರೀಯುತ ನೆರೆ ಬಿಸ್ನಾಳ ಗ್ರಾಮದವರು ಅದೇ ರೀತಿ ನಮ್ಮ ತಾಲೂಕಿನಲ್ಲಿ ಎಲ್ಲ ಕಬಡ್ಡಿ ಪಂದ್ಯಾವಳಿ ನಡೆದ್ರು ಕೂಡ ಎಲ್ಲ ಕಬಡ್ಡಿ ಪಂದ್ಯಾವಳಿಯ ಪ್ರಮುಖ ಸುದ್ದಿಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ಬಿತ್ತರಿಸ್ತಾರೆ. ಮಾನ್ಯರಾಗಿರ್ತಕ್ಕಂಥ ಶ್ರೀಯುತ ಹನುಮಂತ ಮುರಳಿ ಸರ್ ಅನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಗೈತಾ ಇದ್ದೇವೆ. ಧನ್ಯವಾದಗಳು ಸರ್ ತಮಗೆ. ನಾಲ್ವರ ಡಿಫೆನ್ಸ್ ಮಧ್ಯದಲ್ಲಿ ಹನುಮಂತ ಮುರಳಿ ಸರ್ ಅವರನ್ನ ದಯವಿಟ್ಟು ಆಯೋಜಕರು ವೇದಿಕೆಗೆ ಕರೀತಾ ಇದ್ದಾರೆ. ಸರ್ ತಾವು ವೇದಿಕೆಗೆ ಹೋಗ್ಬೇಕು ಸರ್, ದಯವಿಟ್ಟು ಹೋಗ್ರಿ, ತಮ್ಮನ್ನ ಕರೀತಾ ಇದ್ದಾರೆ. ಒಬ್ಬ ಡಿಫೆಂಡರ್ ಔಟ್ ಆಫ್ ಬಾಂಡ್ ಆಡ್ತಾ ಇರುವಂತದಲ್ಲಿ 8-3 ಮಧ್ಯ ಪಂದ್ಯ ಮೈದಾನದಲ್ಲಿ ಇನ್ ಫೇವರ್ ಆಫ್ ಮಾರುತೇಶ್ವರ ಸೋರ್ಗ. ನವಚೇತನ ಚಿಮ್ಮಲಿಗೆ ಪ್ಲೇಯರ್ ಇವರು ಯಾರೊಬ್ಬ ಚಿಮ್ಮಲಿಗೆ ಒಬ್ಬರು ಆಟಗಾರ ಯಾರು ಬರೀಲಿ, ಒಬ್ಬರು ಚಿಮ್ಮಲಿಗೆ ಟೀಮ್ ಪ್ಲೇಯರ್ ಒಬ್ರು ಬರೀಲಿ. 10 ನಿಮಿಷ ಬ್ಯಾಡ ಬ್ಯಾಡ್ರಿ ಸರ್. ಮತ್ತೊಮ್ಮೆ ಕೊಲ್ಲಾಪುರದ ಸಪಾಟಿ ದಾಳಿಗಾರ ಕಾದು ನೋಡುವ ನಿರೀಕ್ಷೆಯಲ್ಲಿ ಅಂಕವನ್ನು ಸಂಪಾದಿಸ್ತಾರಂತ. ಅದೇ ರೀತಿ ಇನ್ನೋರ್ವ ಅತಿಥಿ ಮೋದರಾಗಿರ್ತಕ್ಕಂತಹ ಮೊಹಮ್ಮದ್ ಸಾಬ್ ಜಮಖಂಡಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕರ್ತರು ಸನ್ಮಾನಿಸಿ ಗೌರವಿಸಬೇಕೆಂದು ನೆನೆಸ್ಕೊಳ್ತಾರೆ. ಮೊಹಮ್ಮದ್ ಸಾಬ್ ಜಮಖಂಡಿ ಅವರು. ಈ ಕಡೆ ಸೂಪರ್ ಟಕಲ್ ಆನ್ ಆಗಿದೆ. ದಾಳಿಯಲ್ಲಿ ಬಬ್ಲಾ, ರಾಷ್ಟ್ರೀಯ ತಾರೆ ಬಬ್ಲಾ. ಅದೇ ರೀತಿ ಶೇಖರ್ ಸುನಗದವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಸಾಲ್ ಔಟ್ ಆಗ್ತಾ ಇರುವಂತದಲ್ಲಿ ಕೊಲ್ಲಾಪುರ ತಂಡ 2+2 4. ಈ ಒಂದು ಕಬಡ್ಡಿ ಪಂದ್ಯಾವಳಿಗಳಿಗೆ ಯೂಟ್ಯೂಬರ್ ಆಗಿ ಕೂಡ ಸಾಯಿ ಎಕ್ಸ್ಪ್ರೆಸ್ ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೆ ಕೂಡ ಹೃತ್ಪೂರ್ವಕವಾದಂತಹ ಹಾರ್ದಿಕ ಸ್ವಾಗತವನ್ನ ಈ ಕಮಿಟಿಯ ಪರವಾಗಿ ಕೋರ್ತಾ ಮತ್ತೊಮ್ಮೆ ಸಪಾಟಿ ದಾಳಿಗಾರ ಬರ್ರಿ ಹನುಮಂತ್ ಸರ್. 10 ಅಂಕಗಳ ಮುನ್ನಡೆ ಈಗಾಗಲೇ ಸೋರ್ಗಾಂವ್ ತಂಡ ಇದೆ. ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇರುವಂತದ್ದು ಮತ್ತೊಮ್ಮೆ ಇಲ್ಲಿ. ಪ್ರತಿ ವರ್ಷ ನಮ್ಮೂರಿನಲ್ಲಿ ಕಬಡ್ಡಿ ಪಂದ್ಯಾವಳಿಗಳ ಬಗ್ಗೆ ತಮ್ಮ ಪತ್ರಿಕೆಯಲ್ಲಿ ವರದಿಯನ್ನು ನೀಡಿರ್ತಕ್ಕಂತಹ ಹನುಮಂತ್ ಸರ್ ಅವರು ಇದೀಗ ತಾನೇ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕರ್ತರು ಶಾಲು ಹಾರ ಹಾಕಿ ಸಣ್ಣ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಿ ವೇದಿಕೆಗೆ ಬರಮಾಡಿಕೊಳ್ಬೇಕೆಂದು ಅವ್ರಲ್ಲಿ ಕೇಳ್ಕೊಳ್ತೇನೆ. ಮತ್ತೊಮ್ಮೆ ಸಪಾಟಿ ದಾಳಿಗಾರ ಜರ್ಸಿ ನಂಬರ್ 2 ಕಾದು ನೋಡುವ ನಿರೀಕ್ಷೆಯಲ್ಲಿ ಮುಟ್ಟಿದ್ದೇನೆ ಅಂತೇಳಿ ದಾಳಿಗಾರನ ವಾದ. ಇಲ್ಲ, ಮನೋಜ್ ಕುಮಾರ್ ಪಾಂಡೆ ತಂಡದವರು ಬರ್ರಿ, ಬೇಗ ಬರ್ರಿ. ಇಲ್ಲಿ ಸೋಮವಾರ ಔಟ್ ಆಗಿ ಹೊರಗಡೆ ಹೋಗ್ಬೇಕಾಗತ್ತೆ. ಸರ್ ನೆಕ್ಸ್ಟ್ ಮ್ಯಾಚ್ ಆಡಿ ಸರ್ ಪರ್ಸ ಸರ್ ಮಾತ್ರ. ಮತ್ತೊಮ್ಮೆ ಕಟ್ಟಪ್ಪ ಬಾಹುಬಲಿ ಸೋರ್ಗಾಂವ್ ತಂಡದ ಪ್ರಮುಖ ದಾಳಿಗಾರ, ಶರವೇಗದ ದಾಳಿಗಾರ ಈ ಬಾರಿ ಔಟ್ ಆಗಿ ಹೊರಗಡೆ ಹೋಗ್ಬೇಕಾಗುತ್ತಾ ಇದೆ. ಮನೋಜ್ ಕುಮಾರ್ ಪಾಂಡೆ ಸಣ್ಣ ತಂಡದ ಆಟಗಾರರು ಮೈದಾನಕ್ಕೆ ಬರ್ರಿ. ನಿಮ್ಮ ಎದುರಾಳಿ ತಂಡ ಪವನಪುತ್ರ ತುಳಸಿಗಿರಿ ತಂಡ ಮೈದಾನದೊಳಗಿದೆ. ಆದಷ್ಟು ಬೇಗನೆ ನೀವು ಮೈದಾನವನ್ನು ಪ್ರೆಸ್ ಮಾಡಿ. ಐವರ ಡಿಫೆನ್ಸ್ ಮಧ್ಯದಲ್ಲಿ ಕೊಲ್ಲಾಪುರದ ಸಪೋರ್ಟಿವ್ ದಾಳಿಗಾರ ಈಗಾಗಲೇ 15-6 ಮಧ್ಯ ಪಂದ್ಯ ಮೈದಾನದಲ್ಲಿ. ಈಗ ಬೆಂಕಿ ಸುರೇಶ್ ರೀ, ಇವ್ ಯಂತ್ರ ತೊಳೆದು ಕಾಲ್ ಬ್ಯಾರೆ ಆಗ್ಯಾವು. ಏನು ಸಲ್ಲಕ್ಕ ನೋಡ್ರಿ ಅವನು ಸುರೇಶ್ ಅದ್ರ ಮುತ್ತ ಇದೇನ ಬಾದ್ರಿಂದ ಕನಕದ ಹುಡುಗರು ನೋಡೋನು. ಮತ್ತೊಮ್ಮೆ ಸಪೋರ್ಟಿವ್ ದಾಳಿಗಾರ ಜರ್ಸಿ ನಂಬರ್ 2 ಕೋಚರ್ ಎಸ್ ಬಂದಿದ್ರಿ ನಿಡಗೊಂದ್ ಶೆಟ್ಟಿ ದೇವರಾಜ. ಅದೇ ರೀತಿ ರಿಯಾಜ್ ಅತ್ತಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಬರಬೇಕು. ಶಾಲು ಹಾರ ಹಾಕಿ ಸನ್ಮಾನಿಸಬೇಕೆಂದು ನೆನೆಸ್ಕೊಳ್ತೇನೆ. ಮತ್ತೊಮ್ಮೆ ಪ್ರಮುಖ ದಾಳಿಗಾರ ಅಂತ ಹೇಳ್ಬೋದು ಕೊಲ್ಲಾಪುರ ತಂಡದ ದಾಳಿಗಾರ ದಾಳಿ ಸಂಘಟನೆ ಭಾಗದಲ್ಲಿ ಕಾದು ನೋಡುವ ನಿರೀಕ್ಷೆಯಲ್ಲಿ ಇದು ಬಲಾಢ್ಯ ತಂಡಗಳ ನಡುವಿನ ರೋಚಕ ಪಂದ್ಯ ಇಲ್ಲಿ ಒಪ್ಕೊಳ್ತಾ ಇರುವಂತದ. ಮುಟ್ಟಿದಾರ ಅಂತ ಹೇಳಿ
ಸಾಯಿ ಎಕ್ಸ್‌ಪ್ರೆಸ್ ಬೀಳ್ಗಿ ಅವರ ಯೂಟ್ಯೂಬ್ ಚಾನೆಲ್ ಅವರು ಕೂಡ ಈ ಒಂದು ಕಬಡ್ಡಿ ಪಂದ್ಯಾವಳಿ ಕೂಡ ಬಂದಿದ್ದಾರೆ. ಮತ್ತೊಮ್ಮೆ ಬಾಬ್ಲಾ ಶರವೇಗದ ದಾಳಿಗಾರ. ಅದೇ ರೀತಿ ಇನ್ನೋರ್ವ ಅತಿಥಿ ಮೋದರಾಗಿರ್ತಕ್ಕಂತಹ ನಮ್ಮೂರಿನ ಎರಡು ಅಂಕದ ಸಂಪಾದನೆಯೊಂದಿಗೆ ಹಾಗೂ ನಿನ್ನೆ ಕಾರ್ಯಕ್ರಮದಲ್ಲಿ ತಮ್ಮದೇ ಸುಮಧುರ ಕಂಠದಿಂದ ಗೀತೆಗಳನ್ನು ಪ್ರಸ್ತುತಪಡಿಸಿದಂತಹ ಶ್ರೀ ಹನುಮಂತ ಕೋಟಿ ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರು ವೇದಿಕೆಗೆ ಆಗಮಿಸಬೇಕು. ಹನುಮಂತ ಕೋಟಿ ಅವರು ಚೇಂಜ್ ಹಾಕೋ. ಅದೇ ರೀತಿ ಬಾಬ್ಲಾ ಹನುಮಂತ ಕಾಳಪ್ಪಗಳು ತೆಗ್ಗಿ ಗ್ರಾಮದವರು ಸಾಯಿ ಯೂಟ್ಯೂಬ್ ಚಾನಲ್ದವರು ಅವರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಅವರಿಗೆ ನಮ್ಮ ಕಾರ್ಯಕರ್ತರು ಶಾಲು ಹಾರ ಹಾಕಿ ಸನ್ಮಾನಿಸಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಬೇಕೆಂದು ಕೇಳ್ಕೊಳ್ತೇನೆ. ಬಾಬ್ಲಾ ಅವರು ಕೇಕ್ ಮಾಡೋ ಯತ್ನ ಇಲ್ಲ, ಯಾವುದೇ ಅಂಕವಿಲ್ಲದ ಮರಳಿ ವಾಪಸ್ ಆಗ್ತಾ ಇರುವಂತ ಬಾಬ್ಲಾ ಜರ್ಸಿ ನಂಬರ್ 3 ದಾಳಿ ಭಾಗದಲ್ಲೇ ಎತ್ತರ ನಿಲುವಿನ ಆಟಗಾರ ಎಸ್ಲಿ ಅಡ್ವಾನ್ಸ್ ಕಟ್ ಹಾಕಲಿಕ್ಕೆ ಪ್ರಯತ್ನ ಆದ್ರೆ ವಿಫಲ ಆಗ್ತಾ ಇರುವಂತದ್ದು. 8-19 ಪಂದ್ಯ ಮೈದಾನದಲ್ಲಿ ಬಿಡವಿಲ್ಲದೆ ದಾಳಿಗೆ ಮೊರೆ ಹೋಗ್ತಾ ಇರುವಂತದಲ್ಲಿ ಬಾಬ್ಲಾ ಸತತವಾಗಿ ಸೋರ್ಗಾಂವ್ ತಂಡದ ಪರವಾಗಿ ದಾಳಿ ಸಂಘಟನೆಗಾರ ಬಾಬ್ಲಾ. ಕೋಟಾ ಬಂದಿರೋರು ಕೂಡ ಛಾಯಾಗ್ರಾಹಕರು ಬರಬೇಕು. ದಾನೇಶ್ವರಿ ಸ್ಟುಡಿಯೋ ಮಾಲಕರಾದಂತಹ ಚಂದ್ರಶೇಖರ್ ಖಜೂರಿ ಅವರು ಪಂದ್ಯಾರಂಭ ವಿಶ್ರಾಂತಿದ ಬಳಿಕ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಜರ್ಸಿ ನಂಬರ್ 3 ಕೊಲ್ಲಾಪುರ ತಂಡದ ಪ್ರಮುಖ ದಾಳಿಗಾರ ಅಂತ ಹೇಳ್ಬೋದು. ಈ ಕಡೆ ಸೆಂಟ್ರ್ ಚೈನ್ ವಿಭಾಗದಲ್ಲಿ ಸೋಮ ಅವರು ಮತ್ತೊಮ್ಮೆ ಬೆಸ್ಟನ್ನು ಮಾಡ್ತಾ ಇರುವಂತದಲ್ಲಿ ಕಟ್ಟಪ್ಪ ದಾಳಿ ಭಾಗದಲ್ಲಿ ಕಟ್ಟಪ್ಪ ಸೋರ್ಗಾಂವ್ ತಂಡದ ಪ್ರಮುಖ ದಾಳಿಗಾರ ಶರವೇಗದ ದಾಳಿಗಾರ ಮತ್ತೊಂದು ಅಂಕದ ಸೇರ್ಪಡೆಯೊಂದಿಗೆ ತಂಡಕ್ಕೆ ವಾಪಸ್ ಆತನ ಪಡ್ತಾ ಇರುವಂತದಲ್ಲಿ ಈ ಕಡೆ ಬಿಡುವಿಲ್ಲದೆ ಕೂಡ ಕೊಲ್ಲಾಪುರ ತಂಡದ ಪರವಾಗಿ ಜರ್ಸಿ ನಂಬರ್ 3 ದಾಳಿ ಭಾಗದಲ್ಲಿ ಎಷ್ಟು ಮಿಸ್ಟೇಕ್ ಆಗ್ತಾ ಇರುವಂತದ್ದು, ಎಷ್ಟು ಅಂಕದ ಸಂಪಾದನೆ ಆಗುತ್ತಾ ಇಲ್ಲ. ಡೋಂಟ್ ಆರ್ಗ್ಯೂ ಅಣ್ಣ, ಅಫಿಸಿಯಲ್ಸ್ ಅದಾರಪ್ಪ. ಪಂದ್ಯ ಮನೋಜ್ ಕುಮಾರ್ ಪಾಂಡೆ ಸೊನ್ನ ಬಿ ವಿರುದ್ಧ ಪವನ ಪುತ್ರ ತುಳಸಿಗೇರಿ ಈ ಒಂದು ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರಾಗಿ ರವಿ ಸೂರ್ಯ ಜಂಪ್ ಜಿಗಿ ಹೋಲಿ ಲಕ್ಷ್ಮಣ ಲಕ್ಷ್ಮಣ ಮನೋಜ್ ಕುಮಾರ್ ಪಾಂಡೆ ಸೊನ್ನ ಬಿ ವಿರುದ್ಧ ಪವನ ಪುತ್ರ ತುಳಸಿಗೇರಿ ಒಂದು ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರಾಗಿ ರವಿ ಹೊಸಮನಿ ಸರ್ ತೀರ್ಪುಗಾರಾಗಿ ಶೆಪಿಕೆ ನಾಮದಾರ್ ಸರ್ ಕಮಿಟಿ ಅವರು ದಯವಿಟ್ಟು ಒಳಗಡೆ ಇದ್ದಂತವ್ರನ್ನ ಹೊರಗಡೆ ಕಳಿಸಿ ಸರ್. ಇನ್ನೊಂದು ಮನೋಜ್ ಕುಮಾರ್ ಪಾಂಡೆ ಸೊನ್ನ ಹಿಂದ್ಗಡೆ ಇದಾರೆ ನೋಡ್ರಿ, ಆ ಪ್ಲೇನ್ಸ್ ಸ್ವಲ್ಪ ಔಟ್ ಪ್ಲೇಯರ್ ಕೂಡ ಜಾಗ ಬಿಡ್ರಿ. ಸೊನ್ನೆ ಹೊರಗಡೆ ಹೋದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ, ಯಾಕಂದ್ರೆ ಫುಲ್ ಒಳಗಡೆ ತುಂಬೋದಾಗಿದೆ. ಇಲ್ಲಿ ಎದುರುಗಡೆ ಸರ್ ದಯವಿಟ್ಟು ಈ ಕಡೆ ಮನೆಯಲ್ಲಿ ವಿಡಿಯೋ ಮಾಡೋಕೆ ಕಷ್ಟ ಆಗುತ್ತೆ. ಈ ಕಡೆ ಕುಂತವ್ರು ಅವ್ರಿಗೆ ಲೈವ್ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಆ ಕಡೆ ಬಂದ್ರು ಓಕೆ ಪರವಾಗಿಲ್ಲ. ಕಮಿಟಿ ಅವರು ಆ ಕಡೆ ಕೂರಿಸು. ಹಲೋ ರೆಫ್ರಿಯರ್ ಶಫಿ ಸರ್ ಸ್ಟಾರ್ಟ್ ಮಾಡ್ರಿ, ಅಟ ಲೈನ್ ಔಟ್ ಮಾಡ್ತೀರಿ, ಪರಿಚಯ ಕಾರ್ಯಕ್ರಮ ಮಾಡ್ಸೋನು ಸರ್. ತಮ್ಮ ನಮ್ಮ ಹುಡುಗರು ಒಂದಿಟ್ಟು ಸೈಡಿಗೆ ಕುಂದ್ರಿ ಕಡೆ ಸರ್. ಕೂಡ್ರಿ ಲಕ್ಷ್ಮಣ ಆ ಬೆಂಗಳೂರು ಟೀಮ್ ಪ್ಲೇಯರ್ಸ್ ನೋಡಿ ಒಂಚೂರು ಹೊರಗಡೆ ಕೂಡಿಸ್ರಿ ಅವ್ರಿಗೆ. ಬೆಂಗಳೂರು ಸೈನ್ಸ್ ಸ್ಪೋರ್ಟ್ಸ್ ಕ್ಲಬ್ ಊಟ ಮಾಡ್ರಿಲ್ಲ ಇನ್ನಟ ಅಲ್ಲಿ ಉರು ಸಲ ಊಟ ಐತಿ, ಹಣ್ಣಂಗೆ ಊಟ ಮಾಡ್ರಿ. ಹಿಂದಕ್ಕೆ ಸರಿ ಅಟ ಹುಡುಗ ಚಟಿ ಏನು ಬೇರೆ ಲೈನ್ ಕೂತಿ ಹಿಂದಕ್ಕೆ ಸರಿ. ನಾವು ಮತ್ತೊಬ್ಬ ಜವಾಬ್ದಾರಿ ಮನುಷ್ಯ ಹೆಂಗ್ರಿ
ಲೈನ್ ಅಲ್ಲ ಇನ್ನೊಂದು ಹೊಡಿ ಕೆರೆಗೆ ಯಾರು ಹೊಡ್ಕೊ ಬೆಂಗಳೂರು ಹಾಕೊಡು ನಿನಗೆ ಬೆಂಗಳೂರು ಟೀಮ್ ಆಮೇಲೆ ಬನ್ನಿ ಲೈನ್ ಔಟ್ ಬರ್ರಪ್ಪ ಆಮೇಲೆ ಬನ್ನಿ ಊಟ ಇಂತ ಇದ್ರೆ ಮಾಡ್ಕೊಂಡು ಬನ್ನಿ, ಯಾಕಂದ್ರೆ ಆಡುವ ಕಷ್ಟ ಆಗುತ್ತೆ. So, ಹೊರಗಡೆ ಹೋಗಿ ಪಾಪ ಅವರಿಗೆ ನಿಮ್ಮ ಉತ್ತರ ಬಸ್ಸು ಸರ್. ಭಾಷೆಯಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಏನ್ರ ಕೋಚ್ ಕೊಡ್ತೀರ ಸೂರ್ಯಾಗ ಈಗ ಬೆಂಗಳೂರು ಟೀಮ್ ಆಮೇಲೆ ಬನ್ನಿ ಹೊರಗಡೆ ಹೋಗಿ. ಹಲೋ ಸರ್ ರೆಡಿ ಲೈನ್ ಔಟ್ ಮಾಡಿದ್ರಿ ಲೈನ್ ಅಪ್ ಮಾಡ್ಕೊಳ್ಳಿ. ಸರ ಎಲ್ಲರೂ ಬರ್ರಿ ಸರ್ ಬರ್ರಿ ಅಂಕನ ಒಂದರಲ್ಲಿ ಪರಿಚಯ ಕಾರ್ಯಕ್ರಮ ಮಾಡಿ. ಸೋರ್ಗಾವಿ ಹಾಗೂ ಕೊಲ್ಲಾಪುರ ತಂಡಕ್ಕೆ ಅಂತಿಮ 5 ನಿಮಿಷದ ಕರೆ ನೀಡಿದ್ದಾರೆ ತೀರ್ಪುಗಾರರು. ಲಾಸ್ಟ್ 5 ಮಿನಿಟ್ ಸೋರ್ಗಾವಿ ಹಾಗೂ ಕೊಲ್ಲಾಪುರ ಪಂದ್ಯಕ್ಕೆ ಅಂಕಗಳ ಬಲ ಸೋರ್ಗಾವಿ 23, 12 ಕೊಲ್ಲಾಪುರ. ತಡ್ರಿ ಪರಿಚಯ ಕಾರ್ಯಕ್ರಮ ಇರುತ್ತದೆ ಬರ್ರಿ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗಣ್ಯ ಮನೆಯವರು ಕೆಳಗಡೆ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಎಂಬ ನಾಮಾಂಕಿತದೊಂದಿಗೆ ಬಹಳಷ್ಟು ಬಲಿಷ್ಠ ತಂಡವನ್ನು ಕಟ್ಟಿಕೊಂಡು ಬಂದಿದ್ದಾರೆ. ದಯವಿಟ್ಟು ಗಣ್ಯತಿಥಿಗಳು ಈ ಕಡೆಯಿಂದ ಬನ್ನಿ ಸರ್. ಈ ಕಡೆಯಿಂದ ಬಂದು ಆಟಗಾರರಿಗೆ ಹಸ್ತಲಾಘವದ ಮೂಲಕ ಪರಿಚಯವನ್ನು ಮಾಡಿಕೊಳ್ಳುವಂತಹ ಸಮಯ. ಬನ್ನಿ ಸರ್ ಈ ಕಡೆಯಿಂದ. ಒಂದೆಡೆಯಲ್ಲಿ ತುಳಸಿಗೇರಿ ತಂಡದ ಆಟಗಾರರನ್ನ ಪರಿಚಯಿಸುವಂತಹ ಸಮಯ. ಬರಲಿ ಜೋರದಂತಹ ಗಟ್ಟಿ ಚಪ್ಪಾಳೆಯೊಂದಿಗೆ. ಪುರುಷರ ವಿಭಾಗದಲ್ಲಿ ಸುಮಾರು 32 ತಂಡಗಳು ಭಾಗವಹಿಸಿಕೊಂಡಿವೆ. ಗೆದ್ದರೆ ಮಾತ್ರ ಮುಂದಿನ ಹಂತ, ಸೋತರೆ ನಮ್ಮ ಪವಿತ್ರವಾದಂತಹ ಸೊನ್ನ ಮಣ್ಣಿನಲ್ಲಿ ಆಡಿದನೆಂಬುದು ಒಂದೇ ತೃಪ್ತಿಯೊಂದಿಗೆ ಮನೆಗೆ ಸಾಗಲಿಕ್ಕಿತ್ತು. ಗೆದ್ದವರಿಗೆ ಸಿಗಲಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 70,001. ಅದರೊಂದಿಗೆ ಚಿನ್ನದ ಬಣ್ಣದ ಲೇಪನವುಳ್ಳಂತಹ ಬಂಗಾರದಂತಹ ಟ್ರೋಫಿ. ಯಾರ ಮಟ್ಟಿಗೆ ಕಾದು ನೋಡಬೇಕಾಗಿದೆ. ಬಂಗಾರದಂತ ಬೀರು. ಸೊ ಒಂದೆಡೆಯಲ್ಲಿ ಕ್ಯಾಪ್ಟನ್ ಮನೋಜ್ ಕುಮಾರ್